ಅಲ್ಲ ಲಕ್ಷ್ಮಿ ಏನು ಮಾತಾಡ್ಬೇಡ. ಓ ಅದೇನಾರೆ ನೀವು ಎಣ್ಣೆ ಹೊಡಿಲಿಕ್ಕೆ ಬಂದ್ರೆ ಭಾಳ ಚಲೋ ಆತ್ರಿ. ಬರ್ರಿ ಅಲ್ಲಿ ಕುಂತು ಫೋನಸ್ರಿ. ರೀ ಮೂಲಿ ಮನಿ, ನಾನೇನು ಎಣ್ಣೆ ಹೊಡ್ಯಕ್ ಬಂದಿಲ್ಲ, ಇವ್ರು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ನೀವು ಬಂದ್ರು, ಅವ್ರು ಕರ್ಕೊಂಡ್ ಬಂದ್ರು, ಒಟ್ಟು ಬಂದಿರಲ್ರಿ. ಬರ್ರಿ ಬರ್ರಿ ಕುಡಿ ಬರ್ರಿ. ಈಗ ಒಂದು 4 ಪೇಜ್ ಒಳಗೆ ಬಿಟ್ಕೊಂಡ್ರೆ ಆಗ ಲವ್ ಸ್ಟೋರಿ ಆಚೆಗೆ ಬರ್ತದೆ. ಏನೋ ಲವ್ ಸ್ಟೋರಿನಾ? ಅದು ಅವಾಗಲೇ ಹೇಳಿದ್ನಲ್ಲ, ಅಷ್ಟೇ ಅದು. ಅದೆಲ್ಲ ಅಲ್ಲಮ್ಮ, ನಿಜವಾದ ಲವ್ ಸ್ಟೋರಿ. ಅದು ಫಿಲ್ಟರ್ ಇಲ್ದಂಗೆ ಹೇಳ್ಬೇಕು. ಓಹೋ ಸಂಜು ಮೇಷ್ಟ್ರು, ಬರ್ರಿ ಬರ್ರಿ ಬರ್ರಿ. ಪುರುಷ ಪಾನ ಪ್ರಧಾನ ಸಭೆಗೆ ತಮಗೆ ಸ್ವಾಗತ ಸುಸ್ವಾಗತ. ಬರ್ರಿ ಕುಡಿ ಬರ್ರಿ. ಇಲ್ಲ ನಾನು ಕುಡಿಯಕ್ಕೆ ಅಂತ ಬಂದಿಲ್ಲ, ಸುಮ್ಮನೆ ಹಾಗೆ ಬಂದೆ. ಸುಮ್ಮನೆ ಬಂದಿದ್ದೀರಾ, ಹಂಗೆ ಹೋಗ್ಬಿಡಿ, ಒಂದು ಪೆಗ್ ಹಾಕೊಂಡು ಹೋಗಿ. ತಗೊಳ್ಳಿ. ಸಿದ್ದುವರೇ, ನನಗಿದೆಲ್ಲ ಅಭ್ಯಾಸ ಇಲ್ಲ. ಸಂಜೀವ್ ಅವ್ರು ಕುಡಿದ್ರೆ ನಾನು ಕುಡಿತೀನಿ, ಇಲ್ಲ ಅಂದ್ರೆ ನಾನು ಕುಡಿಯಲ್ಲ. ಆದಿ, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಲಕ್ಷ್ಮಿ, ಇವರು ನನ್ನ ಕುತ್ತಿಗೆ ಹಿಡ್ಕೊಂಡು ಕುಡಿಯೋಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ನೋಡಿ, ನನ್ನ ಗಂಡ ಹಸು ತರ ಮನುಷ್ಯ, ಸಾಧು. ಹೋಗಿ ಹೋಗಿ ಇವನನ್ನು ಕುಡಿಯಕ್ಕೆ ಕರ್ಕೊಂಡು ಬಂದಿದ್ದೀರಲ್ಲ ನೀವು. ಈಗಿನ ಕಾಲದಲ್ಲಿ ಕೆಟ್ಟ ಅಭ್ಯಾಸ ಇಲ್ದಿರೋ ಹುಡುಗರು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನನ್ನ ಪುಣ್ಯ, ನಿಮಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಲಕ್ಷ್ಮವ್ವ ನೋಡು, ಇದು ಲೋಕಲ್ ಬ್ರ್ಯಾಂಡ್ ಅಲ್ಲ, ಬಾರಿಂದು. ಕುಡಿಯೋಕೆ ಜ್ಯೂಸ್ ತರ ಇರ್ತದೆ, ಏನೂ ಆಗೋದಿಲ್ಲ. ನೋಡಿ ನೋಡಿ, ನನ್ನ ಗಂಡನ ಮುಖ ನೋಡಿ, ಹಾಲು ಕುಡಿಯೋ ಮಗು ತರ ಇದ್ದಾನೆ. ಇಂಥವ್ರಿಗೆ ಜ್ಯೂಸ್ ಕುಡಿಸಿದ್ರು ಆರೋಗ್ಯ ಹಾಳಾಗತ್ತೆ ರೀ. ನೀವಾದ್ರೂ ಇದೆಲ್ಲ ನನ್ಗೆ ಅಭ್ಯಾಸ ಇಲ್ಲ ಅಂತ ಹೇಳ್ಬೇಕು ತಾನೆ. ಅಯ್ಯೋ ಲಕ್ಷ್ಮಿ, ನಾನು ಈ ಥರ ಅಸಹ್ಯ ಎಲ್ಲ ಕುಡಿಯಲ್ಲ, ನನಗೆ ಬೇಡ ಅಂತ ನಾನು ಹೇಳ್ದೆ. ಅವ್ರು ನನ್ನ ಮಾತೇ ಕೇಳಲಿಲ್ಲ. ನೀವು ಹೇಳಿರಲ್ಲ, ಅದಕ್ಕೆ ನಿಮ್ಮನ್ನ ಬಲವಂತ ಮಾಡಿ ಕರ್ಕೊಂಡು ಬಂದಿರ್ತಾರೆ.